ಹಾಸನ ಹರ ಹರ ಹಾಸನ ಅಂತ ಟೈಟ್ಲ್ ಇಟ್ಟಿದ್ದೀವಿ. ಹಾಸನ ಏನು ಬೇಕಾದರೂ ಆಗಬಹುದು. ದೇವೇಗೌಡರು ನನಗೆ ಬೆಂಗಳೂರು ನಾತು ಬೇಡ ಅಥವಾ ತುಮಕೂರು ಬೇಡ ಅಂತ ಹಾಸನಕ್ಕೆ ಬಂದರೂ ಅಚ್ಚರಿ ಇಲ್ಲ. ಆದರೆ ಬಹುತೇಕ ಮೂಡಲ ಹಿಪ್ಪೆಯಲ್ಲಿ ಅನೌನ್ಸ್ ಮಾಡಿದಂತೆ ಪ್ರಜ್ವಲ್ ರೇವಣ್ಣನಿಗೆ ನಾನು ಕ್ಷೇತ್ರವನ್ನು ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಹಾಸನದ ಹೀಟ್, ಪೊಲಿಟಿಕಲ್ ಹೀಟ್ ಹೇಗಿದೆ ಶೆಟ್ರೆ? ಎಸ್ ರಮಕಾಂತ್, ಗುಡ್ ಮಾರ್ನಿಂಗ್. ಭಾವನಾ, ಗುಡ್ ಮಾರ್ನಿಂಗ್. ಆಮೇಲೆ ಕ್ಷೇತ್ರಗಳಲ್ಲಿರುವಂತಹ ನನ್ನ ಕಲೀಗ್ಗಳೇ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಎಸ್ ವೀಕ್ಷಕರೇ, ಇವತ್ತು 8 ಕ್ಷೇತ್ರಗಳಿಂದ, ಎಸ್ ರಮಕಾಂತ್, 8 ಕ್ಷೇತ್ರಗಳಿಂದ ಬಹುಶಃ ಇವತ್ತು ದೇವೇಗೌಡರು ಇರ್ಬೋದು, ಪ್ರಜ್ವಲ್ ರೇವಣ್ಣ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಎ ಮಂಜು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಪ್ರೀತಮ್ ಗೌಡ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮ ನೋಡಬೇಕಾಗುತ್ತೆ. ಯಾಕಂತಂದ್ರೆ ಇನ್ನೂ ಕೂಡ ದೇವೇಗೌಡರು ಫೈನಲ್ ಮಾಡಿಲ್ಲ ಎಲ್ಲಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಹಾಸನ NR ಸರ್ಕಲ್ ಬಳಿ ನಾನಿದ್ದೀನಿ. 8 ಕ್ಷೇತ್ರಗಳ ಪೈಕಿ ರಮಕಾಂತ್, ನಿಮ್ಗೆ ಗೊತ್ತಿರಬಹುದು 6 ಕ್ಷೇತ್ರಗಳಲ್ಲಿ JDS ಇದೆ. 6 ಕ್ಷೇತ್ರಗಳಲ್ಲಿ JDS ಇದೆ. ಲೋಕಸಭಾ ಕ್ಷೇತ್ರ ಬಂದಾಗ ಕಡೂರು ಕೂಡ ಬರುತ್ತೆ. ಹಾಸನ ಸಿಟಿ ಮತ್ತು ಕಡೂರು, ಇಲ್ಲಿ 2 ಕಡೆ ಬಿಜೆಪಿ ಇದೆ. ಕಾಂಗ್ರೆಸ್ ಎಲ್ಲೂ ಕೂಡ ಇಲ್ಲ. ಕಳೆದ ಬಾರಿ ಎ ಮಂಜು ಹಾಗೂ ದೇವೇಗೌಡರ ನಡುವೆ ಸ್ಪರ್ಧೆ ನಡೆದಿತ್ತು. 1,09,000 ಮತಗಳ ಅಂತರದಿಂದ ಎ ಮಂಜು ಸೋತಿದ್ರು. ಈ ಬಾರಿ ಬಿಜೆಪಿಗೆ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಹೆಚ್ಚು ವಿಚಾರ ಏನಪ್ಪಾ ಅಂತಂದ್ರೆ, ಬಹಳ ಮುಖ್ಯ ವಿಚಾರ ಏನಪ್ಪಾ ಅಂತಂದ್ರೆ, ದೇವೇಗೌಡರು ತುಮಕೂರಿಂದಾನ, ಬೆಂಗಳೂರು ಉತ್ತರದಿಂದಾನ, ಅಥವಾ ಒನ್ಸ್ ಅಗೈನ್ ಹಾಸನಕ್ಕೆ ಬರ್ತಾರಾ? ಯಾಕೆ ಅಂತಂದ್ರೆ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ನಿನ್ನೆ ಇಂಥ ಒಂದು ಸ್ಪಷ್ಟನೆಯನ್ನು ಮತ್ತೊಮ್ಮೆ ನೀಡಿದ್ರು. ಅವರು ಬಂದ್ರೆ ಸ್ವಾಗತ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇಲ್ಲಿ NR ಸರ್ಕಲ್ ಅಲ್ಲಿ ತುಂಬಾ ಜನ ಸೇರಿದ್ದಾರೆ. ಬೆಳಿಗ್ಗೆ 8 ಗಂಟೆಗೆ ಅವರ ಒಂದು ಉತ್ಸಾಹದಲ್ಲಿ ಅವ್ರ ಹತ್ರ ಕೇಳ್ತೀನಿ ಏನಾಗ್ಬೋದು ಅಂತೇಳಿ. ಸರ್, ಇಲ್ಲಿ ಏನಾಗ್ಬೋದು ಸ್ಪರ್ಧೆ? ಪ್ರಜ್ವಲ್ ರೇವಣ್ಣ ಹಾಗೂ ಮಂಜು ನಡುವೆ ನಡೆಯುತ್ತಾ ಅಥವಾ ದೇವೇಗೌಡರು ವಾಪಸ್ ಇಲ್ಲಿಗೆ ಬರ್ತಾರೆ ಅಂತ ಅನ್ಸುತ್ತಾ? ಸರ್, ಇಲ್ಲ ಸರ್, ಪ್ರಜ್ವಲ್ ರೇವಣ್ಣರವರೇ ಅಂತಿಮ ಅಂತ ಹೇಳ್ತೀನಿ. ಪ್ರಜ್ವಲ್ ರೇವಣ್ಣವರು ಸುಮಾರು 7 ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ಹೇಳ್ತೀನಿ ಸರ್. ಯಾಕೆ ಅಂತ ಅಂದ್ರೆ ಈಗ ನಾವು ಜನಗಳಲ್ಲಿ ನೋಡ್ಬೋದು ಮೋದಿ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ಅಂದ್ರೆ ರಾಜ್ಯದಲ್ಲಿ ಅವರಿಗೆ ಮೋದಿ ಬಿಟ್ಟು ಇನ್ ಯಾರು ನಾಯಕರು ಇದ್ದಾರೆ ಅವ್ರ ಹೆಸರು ಹೇಳಕ್ಕೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಮೋದಿ ಅಂತ ಹೇಳ್ಬೇಕಾದ್ರೆ ಮಹದಾಯಿ ವಿಚಾರ ಮತ್ತೆ ಕಾವೇರಿ ವಿಚಾರವನ್ನು ಏನ್ ತಗೋತೀವಿ, ಕಾವೇರಿ ವಿಚಾರ ಬಂದಾಗ ಯಾಕೆ ಸರ್ ಅವ್ರು ಬರಲ್ಲ? ಮಹದಾಯಿ ವಿಚಾರವನ್ನ ಬಗೆಹರಿಸಲಿಕ್ಕೆ ಯಾಕೆ ಬರಲ್ಲ? ಈಗ ಒಂದು ಬಜೆಟ್ ಮಂಡನೆ ಆದಾಗ ಇಡೀ ಸುಮಾರು ಬಿಜೆಪಿ 4 ಶಾಸಕರುಗಳು ಹೇಳ್ತಾರೆ ಇದು ಬರೀ ಕೇವಲ ಮಂಡ್ಯ ಬಜೆಟ್ ಮತ್ತೆ ಇದು ಕೇವಲ ಹಾಸನ ಬಜೆಟ್ ಅಂತ ಹೇಳ್ತಾರೆ. ಈ ಒಂದು ದಿನ ಅವ್ರು ಏನಂತಾರೆ ಅಂದ್ರೆ ಹಾಸನ ಅಭಿವೃದ್ಧಿ ಮಾಡಿಲ್ಲ ಅಂತ ಅಂತಾರೆ. ಇದೇ ರೋಡ್ಗಳಾಗಿರ್ಲಿ, ಅಭಿವೃದ್ಧಿ ಕೆಲಸ ಆಗಿರ್ಲಿ, ಅದ್ರ ಮೇಲೆ ನಿಂತ್ಬಿಟ್ಟು ಅವ್ರ ವಿರುದ್ಧ ಮಾತಾಡ್ತಾರೆ ಅಂತಂದ್ರೆ ಈಗ ಪುಟಗಟ್ಟಲೆ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಹೋಗಿ ಕೇಳಿದಾಗ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಪುಟಗಟ್ಟಲೆ ಸ್ಪರ್ಧೆ ಮಾಡ್ಬೇಕು ಅಂತ ನೀವು ಬಯಸ್ತೀರಿ ಸರ್? ಅದು ಅವ್ರಿಗೆ ಬಿಟ್ಟಿದ್ದು. ಹಾಸನಕ್ಕೆ ವಾಪಸ್ ಬರ್ತೇನೆ ಅಂತಂದ್ರೆ ಏನು ಇಲ್ಲಿ ಪ್ರಜ್ವಲ್ ರೇವಣ್ಣ ನಿಲ್ತಾರ? ಇಲ್ಲಿ ಪ್ರಜ್ವಲ್ ರೇವಣ್ಣ, ದೇವೇಗೌಡರು ಎಲ್ಲಿ ನಿಲ್ಬೇಕು ಸರ್? ಹಾಸನ ನಿಲ್ಬೇಕಾ, ಬೆಂಗಳೂರು ಉತ್ತರ ನಿಲ್ಬೇಕಾ, ತುಮಕೂರು ನಿಲ್ಬೇಕಾ? ತೀರ್ಮಾನ ಮಾಡಿದ್ದಾರೆ. ಎಲ್ಲಾರು ಅವರು ರಿಟೈರ್ಡ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಸರ್ ಎಲ್ಲಾರು ನಿಂತು ಗೆಲ್ಬೇಕು ಸರ್ ಅವರು. ಓಕೆ, ದೇವೇಗೌಡರ ಫ್ಯಾನ್ಸ್ ಯಾರಿದ್ದಾರೆ ಇಲ್ಲೆಲ್ಲ? ಏನು ಎಲ್ಲಿರ್ತು ಮರ್ಯಾದೆ ಸೋಲ್ಸಲ್ಲ ನೀವು ಅಂತ ಅಲ್ಲ. ಹಾಸನ ಜಿಲ್ಲೆಯ ನಿಜವಾದ ಜನ ಎಲ್ಲ ದೇವೇಗೌಡರ ಅಭಿಮಾನಿಗಳೇ. ಮತ್ತೆ ಘೋಷಣೆ ಕೇಳ್ತಾ ಇಲ್ಲ? ಸರ್, ಗೆಲ್ತಾರೆ ಅನ್ನೋದು ಮೇನ್ ವ್ಯಕ್ತಿ ಅಲ್ಲ, ವ್ಯಕ್ತಿ ನೋಡಿ ವೋಟ್ ಹಾಕ್ತಾರೆ. ಇದು ಚುನಾವಣೆಯಲ್ಲಿ ಬಿಜೆಪಿನೇ ಪಕ್ಕ ಹೊಡೆಯುತ್ತೆ ಹಾಸನದಲ್ಲಿ 100ಕ್ಕೆ 100%. ನೋಡಿ, ಹಾಸನದಲ್ಲಿ ಬಿಜೆಪಿ ಮೋದಿನ ಇಡೀ ವಿಶ್ವದಲ್ಲೇ ಈಗ ಹಾಸನದಲ್ಲಿ ಬಿಜೆಪಿಯವರು ಏನ್ ಮಾಡಿದ್ದಾರೆ? ಉದಾಹರಣೆ ಎ ಮಂಜು ಅವರು 5 ವರ್ಷ ಮಂತ್ರಿ ಆಗಿದ್ರು ಅಲ್ವಾ? ಮಂಜು ಅವ್ರು ಮಾಡ್ಬೋದಾಗಿತ್ತಲ್ಲ. ನಾವೇನು ಯಾರ ಪಾರ್ಟಿಯವರು ಮಾಡಬೇಡಿ ಮಂಜು ಅವ್ರನ್ನ ಅಂತ ಹೇಳಿದ್ರಿ ಹೇಳಿ. ಮಂಜು ಕಾಂಗ್ರೆಸ್ ಬರೋದೇ ಜೆಡಿಎಸ್ ಬರೋದು. ಸರ್, JDS ಬಂದ್ರೇನೆ ಇಲ್ಲಿ ಕೆಲಸ ಆಗೋದು. JDS ಇಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗಲ್ಲ, ಒಂದ್ ಪಿನ್ ಕೆಲಸನೂ ಆಗಲ್ಲ. ಸರ್, 5 ವರ್ಷ ವಾಲ ಮಂಜಣ್ಣವ್ರು ಏನು ಕೆಲಸ ಮಾಡಿಲ್ಲ. ನಮ್ಮ ಹಾಸನಕ್ಕೆ ಅದ್ ಮಾಡ್ತಿದ್ ಏನ್ ಮಾಡಿದಾರೆ ಅವರು? ಇಷ್ಟು ದಿನ ಕಾಂಗ್ರೆಸ್ ಅಲ್ಲಿ ಇದ್ದು ಅಲ್ಲೇನು ಮಾಡಕ್ಕಾಗಿಲ್ಲ. ಈಗ ಬಿಜೆಪಿ ಏನೋ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ಬಿಜೆಪಿ ಇರಕ್ಕಾಗಲ್ಲ. ಬಿಜೆಪಿ ಬಿಟ್ಟು ಅಲ್ಲ, ಎ ಮಂಜು ಅವರು ಹೋದ ಬಾರಿ ಕಾಂಗ್ರೆಸ್ ಅಲ್ಲಿ ನಿಂತು 5 ವರ್ಷ ದಬಾಕಿದ್ದನ್ನ ಈಗ ಬಿಜೆಪಿಗೆ ಬಂದು ದಬಾಕದವ್ರ. ಹಾಸನದಲ್ಲಿ ದಳ ಬರುತ್ತೆ, ದೇಶದಲ್ಲಿ ಮೋದಿ ಹವಾ ಇದ್ದೇ ಇದೆ. ಓಕೆ, ಈಗ 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 ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ ಅಂತ ಹೇಳೋರು ಎಷ್ಟು ಮಂದಿ ಇದೀರಿ?
ದೇವೇಗೌಡರು ಗೆಲ್ತಾರೆ ಅಂತ ಹೇಳೋರು ಎಷ್ಟು ಬಂದಿದ್ದೀರಿ? ಓಕೆ. ಮಂಜಣ್ಣ ಗೆಲ್ತಾರೆ ಅಂತ ಹೇಳೋರು ಎಷ್ಟು ಬಂದಿದ್ದೀರಿ? ಮೋದಿ ಅವರು ಪ್ರಧಾನಿ ಆಗ್ತಾರೆ ಅಂತ ಹೇಳೋರು ಎಷ್ಟು ಬಂದಿದ್ದೀರಿ? ಓಕೆ. ಎಸ್ ವೀಕ್ಷಕರೇ, ಇದು NR ಸರ್ಕಲ್ ಬಳಿ ಇದ್ದೀವಿ. NR ಸರ್ಕಲ್ ಎಲ್ಲಾ ಕಡೆ, ಆಮೇಲೆ ಎಲ್ಲಾ ಕಡೆಯಿಂದಲೂ ಕೂಡ ನೀವು ಇದನ್ನ ನೋಡಬಹುದು. ಇಲ್ಲಿ ಆಟೋ ಡ್ರೈವರ್ ಕೂಡ ಒಬ್ಬರು ಇದ್ದಾರೆ. ಸರ್, ಇಲ್ಲಿ ಏನಾಗಬಹುದು? ರೇವಣ್ಣ ಅವ್ರಿಗೆ ಜೈ. ರೇವಣ್ಣ ಅವರು. ರೇವಣ್ಣ ಅವರೇ. ಓಕೆ, ಎಲ್ಲರೂ ರೇವಣ್ಣ ರೇವಣ್ಣ ಅಂತ ಹೇಳ್ತಾ ಇದ್ದಾರೆ. ಸರ್, ಒಂದ್ ನಿಮಿಷ. ಅಲ್ಲೋ, ರೇವಣ್ಣ ಇರಲೇಬೇಕು. ಓಕೆ. ಎಸ್ ಎಲ್ಲಾ ಕಡೆ 8 ಕ್ಷೇತ್ರಗಳ ಪೈಕಿ 6ರಲ್ಲಿ JDS ಇದೆ. ಪ್ರಜ್ವಲ್ ರೇವಣ್ಣ ಪ್ರಪ್ರಥಮ ಬಾರಿಗೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎ ಮಂಜು ಹಾಗೂ ಪ್ರಜ್ವಲ್ ರೇವಣ್ಣ ಅವರ ಮಧ್ಯೆ ಸ್ಪರ್ಧೆ. ಇಲ್ಲಿ ಸಿಟಿಯಲ್ಲಿ ನಿಜವಾಗಿ ಪ್ರೀತಮ್ ಗೌಡ ಅಂದ್ರೆ MLA ಆಗಿ ಗೆದ್ದಿರುವಂತದ್ದು. ಇಲ್ಲಿ ಮತ್ತೊಂದು ಕಡೆ ಇಲ್ಲಿ ಸೇರುವಂತಹ ಜನ ಈ ಕ್ಷಣದಲ್ಲಿ ಎಲ್ಲರೂ ಕೂಡ ದೇವೇಗೌಡರ ಪರವಾಗಿ ಜೈಕಾರವನ್ನು ಕೂಗ್ತಾ ಇದ್ದಾರೆ. ಓವರ್ ಟು ಯು ರಮಕಾಂತ್ ಅಂಡ್ ಭಾವನಾ. ಥ್ಯಾಂಕ್ ಯು. Yes,